ಅಮ್ಮ ದೇವಿ ದುರ್ಗಮ್ಮ ಹರಕೆ ತೀರಿಸ್ತೀನಿ, ಬರ್ತೀನಿ ನಾನು ಬನಶಂಕರಿ ಕ್ಷೇತ್ರಕ್ಕೆ. ನಿನ್ನ ದರ್ಶನ ಮಾಡಿದ ಮೇಲೆ ನಾನ್ ನನ್ನ ಮಗಳ ಮುಖ ನೋಡೋದು, ಅಲ್ಲಿವರೆಗೂ ನಾನು ಅವಳ ಮುಖ ನೋಡಲ್ಲ. ನಿನ್ನ ಮೇಲೆ ಆಣೆ. ಆಮೇಲೂ ನನ್ನ ಮಗಳು ನನಗ್ ಸಿಗದೆ ಹೋದ್ರೆ ನನ್ನ ಸಾವುಗೆ ನೀನೇ ಹೊಣೆ. ಯಾರಮ್ಮ ಬಂದಿರೋದು? ನಿನ್ನ ತಾಯಿ. ಮೊನ್ನೆ ಬಂದಿದ್ರಲ್ಲ ಅವರಮ್ಮ ಬಂದಿದ್ದು. ಯಾಕೆ ಪದೇ ಪದೇ ಬರ್ತಿರ್ತಾರೆ? ಸೌಭಾಗ್ಯವತಿ ದೇವಿ ಆಗೋವರೆಗೂ ಬರ್ತಿರ್ತಾರೆ. ತಾಳ್ಮೆ ಇಲ್ಲ. ಪರೀಕ್ಷೆ ಎದುರಾದಾಗ ಆ ತಾಯಿನ ನಂಬಿ ಅದನ್ನ ಎದುರಿಸಲ್ಲ. ನಮ್ ಸಾವಿಗೆ ನೀನೇ ಕಾರಣ ಅಂತ ಹೇಳ್ದಂಗಿತ್ತು. ಭಾವಾತಿರೇಕ. ಹೀಗೆಲ್ಲ ಮಾಡ್ಕೋಬೇಡಿ ಅಂತ ಹೇಳಿ ಬರ್ತೀನಿ. ಅವ್ರೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾನು ನೀವು ಕಾರಣ ಆಗ್ಬೇಕಾಗತ್ತೆ. ನಾಟಕ ಇದೆ, ತೊಂದರೆ ಆಗತ್ತೆ, ಅರ್ಥನೇ ಮಾಡ್ಕೊಳಲ್ಲ ಅಮ್ಮ. ನಾನು ಹೇಳಿ ಬರ್ತೀನಿ. ಬನ್ನಿ 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 ಹೇಳೋಣ. ಕಮಲಾಪುರದಿಂದ ಬನ್ಸಿರಿ ಬಸ್ ಇದೆಯಾ? 15 ನಿಮಿಷ ಬಂದಿದೆ. ಅತ್ತೆ 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 ಬಾದಾಮಿ ಬನ್ಸಿರಿ. ಹೋಗುತ್ತೆ. ಅತ್ತೆ 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 ನಡಿಯ ಬೇಗ, ನಡಿಯ ಬೇಗ. ಅತ್ತೆ 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 ಹುಷಾರಾಗಿ ಹೋಗು. ಕಮಲಾಪುರದಲ್ಲಿ ಬಸ್ ಹತ್ತವಾಗ ಕೇಳ್ಬಿಟ್ಟು ಹುಷಾರು. ಒಂದು ಅರ್ಧ ಕೆಜಿ ಕಿತ್ಲೆ ತಗೊಂಡೋಗು. ಏನೋ ಹುಷಾರಾಗಿ ಹೋಗು. ದೇವಿನ ಕೇಳಿದೆ ಅಂತ ನೋಡಿದ ತಕ್ಷಣ ಬರ್ಬೇಕಾದ್ರೆ ದೇವಿನಿ ನಮ್ ಜೊತೆ ಬರ್ತಾಳಲ್ಲ, ಅಪ್ಪಯ್ಯ ಅಮ್ಮ ಎಲ್ಲ ಅಲ್ಲೇ ಇರ್ತಾರೆ. ನೀವೇನು ಹೆದರ್ಕೋಬೇಡಿ, ಊಟ ತಿಂಡಿ ಸರಿಯಾಗಿ ಮಾಡಿ. ಸರಿ ಸರಿ ಆಯ್ತು. ನೀನು ಹುಷಾರಾಗಿ ಹೋಗು. ಅಲ್ಲೇನಾದ್ರು ತಿನ್ಕೋ ಹೋಗೋವಾಗ. ಏನು ಹಣ್ಣು ತಗೊಂಡೋಗು. ಮನೆ ಪತ್ರ ಹುಷಾರು. ಹಣ್ಣು ತಗೊಂಡೋಗು, ಮರಿಬೇಡ. ಹುಷಾರಾಗಿ ಹೋಗು. ಅಕ್ಷತ ಅಕ್ಷತ ಯಾಕೆ ಹೇಳ್ತಿದೀಯಾ? ದೇವಿ ನೋಡ್ಬೇಕು ಅಂತಾನೆ ಹೋಗಿದ್ದೆ. ಅವಳಾಗೆ ಹೊರಗಡೆ ಬಂದ್ರು, ಮಾತಾಡಿಸ್ದೆ, ಹಾಗೆ ಬಂದ್ಬಿಟ್ಟೆ. ತುಂಬಾ ಸಂಕಟ ಆಗೋಯ್ತು. ಯಾಕೆ ಹಾಗೆ ಬಂದೆ? ಮಾತಾಡ್ಸ್ಕೊಂಡು ಬರೋ ತಾನೆ. ನೀವೇನಾದ್ರೂ ಮಾಡ್ಕೊಂಡ್ಬಿಡ್ತೀರೇನೋ ಅಂತ ಬಂದೆ. ಕೆಟ್ಟ ನಿರ್ಧಾರಕ್ಕೆ ಬಂದ್ರೆ ಅಪವಾದಕ್ಕೆ ನಾನ್ ಗುರಿ ಆಗ್ತೀನಿ. ಅದಕ್ಕೆ ಬಂದೆ. ನೋಡೆ ರಕ್ತ ಸಂಬಂಧ ಹುಡುಕೊಂಡು ಬಂದಿದೆ. ಎಲ್ಲೂ ಹೋಗ್ಲಿಲ್ಲ ನಮ್ಮ ಮಗಳು. ಅಪ್ಪ ಅಮ್ಮನ ಹುಡ್ಕೊಂಡ್ ಬಂದಿದ್ದಾಳೆ. ನಮ್ಮ ಮಗಳು ನಮಗ್ ಸಿಕ್ಬಿಟ್ಲು ಕಣೆ, ನಮಗ್ ಸಿಕ್ಬಿಟ್ಲು. ನಿಮಗ್ ನೋವು ಕೊಡೋ ಉದ್ದೇಶ ನನಗಿಲ್ಲ. ನನ್ನನ್ನ ನಂಬಿ. ನೀನಂಥವಳಲ್ಲ ಅಂತ ಗೊತ್ತು ಕಣೆ. ಅವ್ರುಗಳು ಮಾಡಿರೋ ಮದ್ದಿನ ಸಂಚಿದು, ಆ ಕೇಶವನಾಥನ್ ಸಂಚಿನ ಫಲ ಇದು. ಅದ್ರ ಪ್ರಭಾವ. ಅಯ್ಯ ತೆಗಿ, ಕಡೆಗೂ ಸತ್ಯ ಗೆಲ್ತು ನೋಡು. ಮಗಳು ತಾನಾಗೆ ಅಪ್ಪ ಅಮ್ಮ ಅಂತ ಕರೆಯೋವರೆಗೂ ಅವಳ ಮುಖ ನಾನು ನೋಡಲ್ಲ ಅಂತ ಬನಶಂಕರಿ ತಾಯಿ ಸಾಕ್ಷಿಯಾಗಿ ಹೇಳಿದ್ದೆ. ಆ ತಾಯಿ ನಮ್ಮನ್ ಕೈ ಬಿಡ್ಲಿಲ್ಲ. ತಿರುಗ್ಬೇಡಿ. ಅಮ್ಮನವ್ರ ಸಾಕ್ಷಿ ಅಂದಿದ್ದೀರಿ, ಅಪಚಾರ ಆಗತ್ತೆ. ಅಂದ್ರೆ ನನ್ನ ಅಸಹಾಯಕತೆನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ ಬಂದೆ. ನೀವ್ ನನ್ನ ಹೆತ್ತವರು ಹೌದು ಅಲ್ವೋ ಅನ್ನೋ ಅನುಮಾನ ಬಗ್ಗೆ ಹರ್ತಿಲ್ಲ. ನಾನ್ ನಿಮ್ಮನ್ನ ಹೇಗೆ ಒಪ್ಕೊಳ್ಳಿ?
ಗೊಂದಲ ಅಂತ ಕೂತಿದ್ರೆ ಆಗಲ್ಲ. ಬಗೆಹರಿಸೋದು ಹೇಗೆ ಅಂತ ಯೋಚನೆ ಮಾಡಿದ್ಯಾ? ನೋಡಿ, ನಾನು ನಿಮ್ಮವಳಾಗಿದ್ದಿದ್ರೆ ನಾನು ಹೇಳ್ದಂಗೆ ಸಮಯ ಬರೋ ತನಕ ಕಾಯ್ಬೇಕು. ಏನೋ ಆಗಿದೆ, ಅದಕ್ಕೆ ಯಾವುದು ಬಗೆಹರಿತಿಲ್ಲ. ನೀವ್ಯಾಕೆ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಿಲ್ಲ? ಅದೇ ಪ್ರಯತ್ನ ನಾನು ಹೇಳ್ದಾಗ ಮಾಡಿದ್ರೆ ಆಗತ್ತೆ. ಮಾಡ್ತೀಯಾ? ಏನು? ನೀ ನಮ್ಮನವ್ರನ್ನ ನಂಬೋದು ಸತ್ಯ ತಾನೆ? ಅಮ್ಮನವರೇ ನನಗೆಲ್ಲ. ಅಮ್ಮನವ್ರ ಸಾಕ್ಷಿಯಾಗಿ ನಿರೂಪಿಸಿದ್ರೆ ಒಪ್ತೀಯಾ? ಅಂದ್ರೆ ನಡಿ ಬನಶಂಕರಿ ಕ್ಷೇತ್ರಕ್ಕೆ. ಆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀನೇ ನನ್ನ ಮಗಳು ಅಂತ. ಬನಶಂಕರಿನ ಎಲ್ಲ ನಿರ್ಧಾರ ಮಾಡ್ಲಿ. ಏನಾಯ್ತೆ? ಹೊರಡು ಬನಶಂಕರಿ ಕ್ಷೇತ್ರಕ್ಕೆ. ನೀನ್ ನಮ್ಮನವ್ರನ್ನ ನಂಬೋ ಸತ್ಯನೇ ಆದ್ರೆ ಈ ಕ್ಷಣನೇ ಹೊರಡು. ಧಾರಿಣಿ ಅಮ್ಮನೂ ನನ್ನ ಜೊತೆ ಬರ್ಬೇಕು. ಯಾಕೆ ಯಾರನ್ನೋ ಅಮ್ಮ ಅಮ್ಮ ಅಂತ ನನ್ನ ಹೊಟ್ಟೆ ಉರಿಸ್ತೀಯ? ನಾನು ನಿನಗಮ್ಮ. ಬನಶಂಕರಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ನನ್ನ ಮಗಳು. ಹೌದು ಕಣೆ, ಪಾರ್ವತಿ ಹೇಳ್ತಿರೋದು ಸತ್ಯ. ನಾನು ನಂಬಿರೋ ಕೆಲಸದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಪಾರ್ವತಿನಿ ನಿನ್ನ ತಾಯಿ, ನಾನು ನಿನ್ನ ತಂದೆ. ನನ್ನ ತಾಯಿ ಯಶೋಮತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವರೇ ನಿನ್ ತಂದೆ ತಾಯಿ. ಯಾರು ಎಷ್ಟು ಹೇಳಿದ್ರು ನಿಂಗೆ ನಂಬಿಕೆ ಬರ್ತಿಲ್ಲ ಅಲ್ಲ? ನಡಿ ದುರ್ಗಾಪುರಕ್ಕೆ, ಎಲ್ಲ ಸತ್ಯ ಗೊತ್ತಾಗುತ್ತೆ ನಿನಗೆ. ಬಲವಂತ ಅನ್ಸಿದ್ರು ಪರವಾಗಿಲ್ಲ, ನಡಿಯ ದುರ್ಗಾಪುರಕ್ಕೆ. ಪಾರ್ವತಿ ಬಾ. ಪರರ ಮಾತಿಗೆ ಮರಳಾಗಿ ಆಶ್ರಯ ಕೊಟ್ಟ ಧಾರಿಣಿ ಅವರಿಗೆ ಮೋಸ ಮಾಡಬೇಡ. ಇವರು ನಿನ್ನ ತಂದೆ ತಾಯಿ ಅಲ್ಲ. ಯಾಕಯ್ಯ ಬಂದೆ ಇಲ್ಲಿಗೆ? ಯಾಕೆ ನಮ್ಮ ಮಗಳು ದೇವಿನ ನಮ್ಮಿಂದ ದೂರ ಇರ್ಲಿ ಬಯಸ್ತಾ ಇದೆಯಾ? ನಾವೇನೇ ಮಾಡಿದ್ದೀನಿ ನಿಮ್ಗೆ? ಅಮಾಯಕರಿಗೆ ಮೋಸ ಮಾಡಕ್ ಹೊರಟಿದ್ದೀರಿ, ತಡೆಯೋಕೆ ಬಂದಿದ್ದೀನಿ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿದೀನಿ. ಮೋಸ ಎಲ್ಲ ನಮಗ್ ಗೊತ್ತಿಲ್ಲ. ಹೌದು, ಇವರೆಲ್ಲರೂ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದಾರೆ. ಇವರಿಷ್ಟು ಖಚಿತವಾಗಿದ್ದಾರೆ ಅಂದ್ರೆ ಇವರೇ ನನ್ನ ಹೆತ್ತವರು ಅಂತ ಅನ್ನಿಸ್ತಿದೆ. ನಿನ್ನ ಆಟ ಏನು ನಡೆಯೋದಿಲ್ಲ ಕಣಯ್ಯ. ಅವಳು ಗೊತ್ತಾಗಿದೆ ನಾವೇ ಅವಳು ತಂದೆ ತಾಯಿ ಅಂತ. ಅಯ್ಯ ತಗಿ ಬಾರೆ ಮಗಳೇ. ನಾನು ತಾಯಿ ಬನಶಂಕರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವರು ನಿನ್ನ ತಂದೆ ತಾಯಿ ಅಲ್ಲ. ಧಾರಿಣಿ ಅವರಿಗೆ ಕೇಡ ಬಯಸೋಕೆ ಬಂದಿರೋರು ಇವರು. ಇಲ್ಲದ ತಕರಾರು ತೆಗೆದು ನಾಟಕ ನಿಲ್ಸೋಕೆ ಬಂದಿದ್ದಾರೆ. ಸೌಭಾಗ್ಯವತಿ, ನಂಬಬೇಡ ಅವರನ್ನ. ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಬಮ ಬನ ಬಮ ಗಮ ಬಮ ನಡಿ ಸ ನಿರ ನಿರ ಬಮ ಬನ ನಿರ ನಿರ ಬಮ ಬನ ನಿರ ನಿರ ಸನಿ ಸನಿ ನಿ ಸರಿ ಸನಿ ನಿ ಸ. ಹೋಗ್ಬೇಡ ದೇವಿ, ಇವ್ರ ಮಾತನ್ನ ನಂಬೇಡ. ಮೋಸ ಕಪಟ ದ್ರೋಹ ಇವ್ರ ರಕ್ತದಲ್ಲಿದೆ. ಅವ್ರ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ಇವ್ರ ಮಾತನ್ನ ನಂಬೇಡ. ಆ ತಾಯಿ ಬನಶಂಕರಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು, ನೀನೇ ದೇವಿ, ಇವರೇ ನಿನ್ ತಂದೆ ತಾಯಿ. ನಿಮ್ಮೂರು ದುರ್ಗಾಪುರ. ಇವನ ಮಾತನ್ನು ನಂಬೇಡ. ನೀನು ದೇವಿ ಅಲ್ಲ, ಸೌಭಾಗ್ಯವತಿ. ನಿಮ್ ಮಾತನ್ನ ಯಾಕ್ರಿ ನಂಬೇಕು ಅವಳು? ಈ ಅಂಗಡಿಯಲ್ಲಿ ಲೋಟ ತೊಳೆಯವನು ನಿನ್ನ ಜೀವನದ ಬಗ್ಗೆ ನಿರ್ಧಾರ ತಗೋತಾನೆ, ನಿನ್ನ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ಅವನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಕೆಟ್ಟ ಆಲೋಚನೆ ಇದೆ. ಆ ಗೌರವ ಇದೆ ದೇವಿ ನನಗೆ ನಿನ್ ಮೇಲೆ. ದೇವರ ಸ್ಥಾನದಲ್ಲಿ ಇಟ್ಟಿದ್ದೀನಿ ನಾನು ನಿನ್ನ. ನಾನು ಲೋಟ ತೊಳೆಯೋನೇ ಇದ್ದಿರ್ಬೋದು, ಆದ್ರೆ ಅದಕ್ಕೂ ಕಾರಣ ಇದೆ ಕಣೆ.
ನಂಬು ಬೇಡ ಸೌಭಾಗ್ಯವತಿ ಅವನ ಮಾತನ್ನ. ಧಾರಿಣಿ ಅವರಿಗೆ ಮೋಸ ಮಾಡ್ದಂಗಾಗತ್ತೆ. ನೋಡಿ, ನನಗೂ ಸಾಕಾಗಿದೆ. ಇವ್ರು ಸರಿ ಇಲ್ಲ ಅಂತ ನೀವು ಸರಿ ಇಲ್ಲ ಅಂತ ಇವ್ರು. ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಕಷ್ಟದಲ್ಲಿರೋ ಧಾರಿಣಿ ಅಮ್ಮಗೆ ನಾಟಕ ಮಾಡೋದ್ರ ಮೂಲಕ ಸಹಾಯ ಮಾಡಿದ್ರೆ ನನ್ನ ತಂದೆ ತಾಯಿ ಯಾರಿದ್ದಾರೋ ಅವ್ರಿಗೆ ಒಳ್ಳೇದಾಗ್ಬೋದು. ಅಲ್ಲಿವರೆಗೂ ನನ್ನನ್ನೇನು ಕೇಳ್ಬೇಡಿ. ಕೈ ಮುಗಿಬೇಕು ಅನ್ಸುತ್ತೆ ಸುಚೇಂದ್ರ ನಿನ್ಗೆ. ದೇವಿನ ಒಪ್ಸೋದ್ರಲ್ಲಿ ನಾನು ಸೋತಿದ್ದೀನಿ. ಇಲ್ಲೆಲ್ಲೋ ಇದ್ದು ಯಾರದ್ದೋ ಎಂಜಿಲ್ ಲೋಟ ತೊಳ್ಕೊಂಡು ದೇವಿನ್ ಕಾದಿದ್ಯಾ. ಅವಳೇ ನನಗೆ ಬದುಕಲ್ವಾ, ಕಾಯಲೇಬೇಕು. ಈ ಸಂದರ್ಭಕ್ಕೆ ಈ ಮಾತು ಎಷ್ಟು ಸೂಕ್ತನೋ ನನಗೆ ಗೊತ್ತಿಲ್ಲ. ನಿನ್ನಂತ ಅಳಿಯ ಬೇಕು. ಕೆಲವು ಸಂದರ್ಭದಲ್ಲಿ ಮಗಳು ಪರಿವರ್ತನೆ ಆಗ್ತಾಳೆ, ಆಗ ಅಳಿಯ ಮಕ್ಕಳ ಸ್ಥಾನ ತುಂಬುತ್ತಾನೆ. ಈಗ ಆಗ್ಬೇಕಾಗಿರೋ ಕಡೆ ಗಮನ ಕೊಡ್ಬೇಕಾಗಿದೆ ನಾವು. ಇಲ್ಲಿ ಯಾರದ್ದು ತಪ್ಪಿಲ್ಲ, ಧಾರಿಣಿಯವರು ಒಳ್ಳೆಯವರೇನೆ. ಆದ್ರೆ ದೇವಿಗೆ ಹಳೇದ್ ಯಾವ್ದು ನೆನಪಿಲ್ಲ. ಅಮ್ಮನವ್ರು ಏನೇನ್ ಮಾಡಿಸ್ಬಿಡ್ತಾರೇನೋ. ಕೊಲ್ಲೂರಿನಲ್ಲಿ ದರ್ಶನ ಮಾಡುವಾಗ ಇದ್ದ ನೆಮ್ಮದಿ ಕ್ಷಣದಲ್ಲಿ ಇಲ್ಲವಾಯ್ತು. ಮಗಳೇ ನಮ್ಮನ್ನು ಗುರ್ತಿಸ್ಲಿಲ್ವಲ್ಲೋ. ದೇವಿ ಬಟ್ಟೆ ನನ್ನ ಮೈ ಮೇಲಿದ್ರೆ ಅವಳೇ ಸಂಪಾಗಿ ಭುಜದ ಮೇಲೆ ನಿದ್ದೆ ಮಾಡ್ತಿದ್ದಾಳೇನೋ ಅಂತ ಅನ್ಸುತ್ತೆ. ಏನ್ ಮಾಡ್ಲಿ ನಾನೀಗ? ನನ್ ಮಗಳು ಬೇಕು ನನ್ಗೆ. ಏನ್ ಮಾಡ್ಲಿ? ಸಾಕ್ಷಿ ತೋರ್ಸಿದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳಿದಾರಲ್ವಾ. ಅಕ್ಷತಾ ಬರ್ತಿದ್ದಾಳೆ, ಜನನ ಪ್ರಮಾಣ ಪತ್ರ ಫೋಟೋನ ತಗೊಂಡು. ಫೋಟೋ ನೋಡಿ ತಾಯಿ ಅಂತ ಗುರುತಿಸ್ಬೇಕಾ ಅವಳು ನನ್ನನ್ನ? ಸಣ್ಣ ಮಗು ಆಗಿದ್ದಾಗ್ಲೇ ನಮ್ ದೇವಿ ಅಮ್ಮ ಅಂದಿದ್ಲು ನನ್ನ. ಈಗ ಅನ್ಲಿಲ್ವಲ್ಲೋ. ನೀವು ಧೈರ್ಯವಾಗಿರಿ. ನೀವು ಹೆತ್ತ ಮಗಳವಳು, ಹರಕೆಯಿಂದ ಹುಟ್ಟಿರೋಳು, ನಿಮಗೆ ಸಿಕ್ಕೇ ಸಿಗ್ತಾಳೆ. ನಾಟಕ ಮಾಡಿಸ್ಲಿ, ಫೋಟೋ ತರಿಸ್ಲಿ, ಕುಣಿಸ್ಲಿ, ಆಮೇಲೆ ಕ್ಷಮೆ ಕೇಳಿ, ಕರ್ಕೊಂಡು ಹೋಗಿನ್ಲಿ, ನಿಮ್ಮನ್ನ ಅನುಮಾನಿಸಿದ್ದು ತಪ್ಪು ಅನ್ಲಿ, ಕಾಲಿಗೆ ಬಿಡ್ಲಿ, ಬಿಡಲ್ಲ, ಕತ್ತರಿಸ್ತೀನಿ. ಬರಲೇಬಾರ್ದಾಗಿತ್ತು ದುರ್ಗಾಪುರದಿಂದ ನಾವು. ಕಳ್ತನಕ್ಕೆ ಹುಟ್ಟಿದಾಳ ದೇವಿ. ಏನು ಭ್ರೂಣ ಹತ್ಯೆ ನಿಲ್ಲಿಸೋ ರಕ್ಷಣಾ ಕೇಂದ್ರನ ಇದು? ದುಡ್ಡು ಕುಣಿಯೋ ರಂಗಸ್ಥಳ, ಬಾರ್ ಟೈಪು. ದುಡ್ಡಿಗೆ ನಶೆ, ಭಾವಕ್ಕೆ ಬೆಲೆ ಇಲ್ಲ. ಬಿಡಲ್ಲ. ಏನಾಯ್ತಾ ಇವ್ರಿಗೆ? ಸಾಕಿ ಮಾವ, ಅದನ್ನ ಬಿಸಾಕಿ ಮಾವ. ಮಾಡಿಸ್ಲಿ, ಕುಣಿಸ್ಲಿ, ಸಾಕ್ಷಿ ಕೇಳಲಿ, ಅಕ್ಷತಾ ಫೋಟೋ ತರಲಿ, ಕ್ಷಮೆ ಕೇಳಲಿ, ದೇವಿ ನಮಗೊಪ್ಪಿಸ್ಲಿ, ಬಸ್ ಹತ್ತಿಸ್ಲಿ, ಬಸ್ ಸ್ಟಾರ್ಟ್ ಆಗಲಿ, ಬಸ್ ಹೊಳ್ಳಿ, ಓಡ್ತಿರೋ ಬಸ್ಸಿಂದ ಡುಮುಕಿ ಕತ್ತರಿಸ್ತೀನಿ. ಏನಾಗೋಯ್ತು ಸುಚೇಂದ್ರ ಇವ್ರಿಗೆ? ಇವ್ರು ಒಬ್ರೇ ಪರಾಯ ನಂಗೆ. ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಬಿಡಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಬೇಕು ತಾನೆ.
ಬಿಡಿ ಮಾವ ಅದನ್ನ. ಮಾವ ಬಿಡಿ ಮಾವ ಅದನ್ನ. ಮಾವ, ದೇವಿ ನಮ್ಮಿಂದ ದೂರ ಆಗಲ್ಲ ಮಾವ. ಹೇಗ್ ದೂರ ಆಗ್ತಾಳೆ ಹೇಳಿ? ಅವಳ ಹತ್ರ ಆಗೋ ಗಳಿಗೆ ಈಗ ಶುರುವಾಗಿದೆ. ಇಂಥ ಸಮಯದಲ್ಲಿ ನೀವು ಮನ್ಸು ಕೆಡ್ಸ್ಕೊಂಡ್ರೆ ಹೆಂಗೆ? ದೇವಿನ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ಬರುತ್ತಲ್ಲ ಸಾಕ್ಷಿ ಮುಖದ ಮೇಲೆ. ಅಕ್ಷತಾ ಹೊಟ್ಲಾ ಬರ್ತಿದ್ದಾಳೆ ಮಾವ, ಬಸ್ ಹತ್ತಿದ್ದಾಳೆ. ಅಳಿಯ 300 ಕಡೆ ನಿಲ್ಲುತ್ತೆ ಬಸ್ಸು. ಶೌಚಾಲಯಕ್ಕೋ ಕಾಫಿಗೋ ಅಂತ ಇಳಿಲಿ ಅಕ್ಷತಾ. ಬಸ್ ಹೊಟ್ಟೋಗ್ಲಿ, ಬಸ್ ತಪ್ಪಿಸ್ಕೊಳ್ಳಿ, ಆಮೇಲೆ ನಾವೇ ಹುಡುಕ್ಬೇಕು ಅವಳನ್ನ. ಸೇಡಿನ ಲಾಯರ್ ಹುಡ್ಕೋದಕ್ಕೆ. ಏನ್ರಿ ಆಗಿದೆ ನಿಮ್ಗೆ? ಯಾಕಿಷ್ಟು ಅಸಂಬದ್ಧವಾಗಿ ಮಾತಾಡ್ತಿದ್ರಿ? ಕೊಡಿ ಇದನ್ನ, ಕೊಡಿ, ಸಾಕಿದನ್ನ. ಕತ್ ನೋಡ್ತಿದೆ. ಜಾತ್ರೆಗೆ ಕರ್ಕೊಂಡು ಹೋಗಿದ್ದೆ ದೇವಿನ ಕತ್ತಿನ ಮೇಲೆ ಕೂರಿಸ್ಕೊಂಡು. ಆಗ ಅವಳಿಗೆ 4 ವರ್ಷ. ಮತ್ತೆ ಗೊತ್ತಿದೆ ಮುಲಾಮಿದೆಯೇನೋ ಸುಚಂದ್ರ ನೋವಿಗೆ. ಅಸ್ತಿತ್ವನೇ ಇಲ್ವೇನೋ ಅಂತ ಅನ್ನಿಸ್ತಿದೆ ಅಮ್ಮ. ಯಾವ್ದು ನಂಬೇಕು, ಯಾವ್ದು ನಂಬಾರ್ದು, ಯಾವ್ದು ಸತ್ಯ, ಯಾವ್ದು ಸುಳ್ಳು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅನ್ನೋ ಗೊಂದಲ ಮನ್ಸಿನಲ್ಲಿ ಮೂಡಿದೆ. ನಾನು ಯಾರ ಜೊತೆ ಇರ್ಬೇಕಮ್ಮ? ನೆನಪಿಲ್ದಿರೋ ನನಗೆ ನೀನೇ ಹೇಳ್ಬೇಕು. ಅಪ್ಪ ಅಮ್ಮ ನಾನಿದ್ದೀನಿ ಅಂತ ಬಂದ್ರು, ನೀವ್ಯಾರೋ ನನಗ್ ಗೊತ್ತಿಲ್ಲ ಅಂದೆ. ಈ ನಿರಾಕರಣೆ ನನಗ್ ತೊಂದರೆ ಕೊಡುತ್ತೇನೋ ಅನ್ನೋ ಭಯ. ಬಂದಿರೋ ಸದಾಶಿವ ಪಾರ್ವತಿ ಅವರಿಗೆ ಏನಾದ್ರೂ ಆಗತ್ತೇನೋ ಅನ್ನೋ ಆತಂಕ. ಮೈ ಮೇಲ್ ಬೀಳೋ ನೆರಳು ಮುಳ್ಳಾಗ್ಬಿಟ್ರೆ ಹೇಗಮ್ಮ ಬದುಕೋದು? ನಾನು ಯಾರು ಅಂತ ನಿನ್ನ 1000 ಸತಿ ಕೇಳಿದ್ದೀನಿ, ನೀನು ಉತ್ತರಿಸ್ಲೇ ಇಲ್ಲ ಅಮ್ಮ. ಪ್ರಪಂಚದಲ್ಲಿ ಯಾವ ತಾಯಂದ್ರಿಗೂ ಯಾವ ಮಕ್ಕಳಿಗೂ ಇಂಥ ಸ್ಥಿತಿ ಬರೋದು ಬೇಡ. ನನ್ನಿಂದ ಅವ್ರಿಗೆ ನೋವಾಗಿದ್ರೆ ನೀನೇ ಅದನ್ನ ಕಡಿಮೆ ಮಾಡ್ಬೇಕು ಅಮ್ಮ. ಅವರೇ ನನ್ನ ತಂದೆ ತಾಯಿ ಅನ್ನೋದನ್ನ ಆದಷ್ಟು ಬೇಗ ಖಚಿತಪಡಿಸಮ್ಮ. ಅವರು ಸುಳ್ಳು ಹೇಳೋರ್ ತರ ಕಾಣ್ತಿಲ್ಲ, ಆದ್ರೆ ನನಗ್ ನೆನಪಿಲ್ಲ, ಒಪ್ಕೊಳಕ್ಕೆ ಮನ್ಸು ಹೇಳ್ತಿಲ್ಲ. ಗೊಂದಲದಲ್ಲಿ ಬಿದ್ಬಿಟ್ಟಿದ್ದೀನಿ, ನೀನೇ ನಿವಾರಿಸ್ಬೇಕು ಅಮ್ಮ.